ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರು ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿ ಎನ್. ಲಾಸ್ಟ್ ಕ್ಲಾಸ್ ನಮಗೆ ಡೈಲಿ ಮೆಂಟಲಿಟಿ ಕ್ಲಾಸಸ್ ಇನ್ ಕನ್ನಡ ಸೀರೀಸಿನ 8ನೇ ದಿನ ಆಗಿತ್ತು. ಇಂದು 9ನೇ ದಿನ. 9ನೇ ದಿನದ ಮೊದಲ ಪ್ರಶ್ನೆ ಹೀಗಿದೆ: ವೃತ್ತಾಕಾರದ ಚಕ್ರವು 11 ಕಿಲೋಮೀಟರ್ ದೂರದಲ್ಲಿ 1000 ತಿರುಗುವಿಕೆಯನ್ನು ಮಾಡಿದರೆ ಚಕ್ರದ ತ್ರಿಜ್ಯ ಏನಾಗಿರುತ್ತೆ ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಯಾವಾಗಲೂ ನೆನಪಿಡಿ, ಒಂದು ಚಕ್ರ ಪ್ರತಿಯೊಂದು ರೊಟೇಷನ್ಗೂ ಎಷ್ಟು ದೂರ ಹೋಗುತ್ತೆ ಅನ್ನೋದು ಅದರ ಪರಿಧಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಇಲ್ಲಿ 2 ಚಕ್ರಗಳಿವೆ. ಈ ಚಕ್ರ ಒಂದು ರೊಟೇಷನ್ಗೆ ಎಷ್ಟು ದೂರ ಹೋಗುತ್ತೋ ಅದಕ್ಕಿಂತ ಈ ಚಕ್ರ ಒಂದು ರೊಟೇಷನ್ಗೆ ಜಾಸ್ತಿ ದೂರ ಹೋಗಿರುತ್ತೆ. ಯಾಕೆ? ಇದರ ಪರಿಧಿ ದೊಡ್ಡದಿದೆ. ಸೊ ಒಂದು ಚಕ್ರದ ತಿರುಗುವಿಕೆ ಆಧಾರದ ಮೇಲೆ ಎಷ್ಟು ದೂರ ಹೋಗುತ್ತೆ ಅನ್ನೋದು ಅದರ ಪರಿಧಿಯ ಮೇಲೆ ಡಿಪೆಂಡ್ ಆಗಿರುತ್ತೆ. ಮತ್ತು ದೂರ ಅನ್ನೋದು ಅದು ತಿರುಗಿದ ಮೇಲೆ ಹೋಗೋ ದೂರ ಪರಿಧಿಯ ಮೇಲೆ ಮತ್ತು ಈ ಚಕ್ರದ ಪರಿಧಿಯ ಮೇಲೆ ಮತ್ತು ಎಷ್ಟು ರೊಟೇಷನ್ ಅದು ಎಷ್ಟು ಸಲ ತಿರುಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವೆರಡರ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮ್ಗೆ ಎಷ್ಟು ಡಿಸ್ಟೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಒಂದು ಪರಿಧಿ ಎಷ್ಟಿದೆ ಅನ್ನೋದು, ಇನ್ನೊಂದು ಎಷ್ಟು ಸಲ ತಿರುಗಿದೆ ಅನ್ನೋದು. ಅವೆರಡರ ಆಧಾರದ ಮೇಲೆ ನಮಗೆ ಡಿಸ್ಟೆನ್ಸ್ ಎಷ್ಟು ದೂರ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಆ ಡಿಸ್ಟೆನ್ಸ್ ನಮಗೆ ಕೊಟ್ಟಿದ್ದಾರೆ. ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಏನು? ಪರಿಧಿ ಈಕ್ವಲ್ಸ್ ಟು ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ಈಕ್ವಲ್ ಟು 2πr ಅನ್ನೋದು ನಮ್ಗೆ ಗೊತ್ತಿದೆ. ನಮಗೆ ಪರಿಧಿ ಎಷ್ಟು ಅನ್ನೋದು ಗೊತ್ತಿದೆ, ಎಷ್ಟು ರೊಟೇಷನ್ ಆಗಿದೆ ಅನ್ನೋದು ಗೊತ್ತಿದೆ, ದೂರ ಎಷ್ಟು ಅನ್ನೋದು ಗೊತ್ತಿದೆ. ಸೊ ಇವುಗಳ ಆಧಾರದ ಮೇಲೆ ಆರ್ ಅನ್ನೋದು ನಾವು, ಆರ್ ಅಂದ್ರೆ ರೇಡಿಯಸ್, ಒಂದು ಚಕ್ರ ಇದೆ ಅಂತ. ಈ ಚಕ್ರ 1000 ತಿರುಗುವಿಕೆಯನ್ನ ಅಂದ್ರೆ 1000 ಸಲ ರೊಟೇಟ್ ಆದ್ಮೇಲೆ 11 ಕಿಲೋಮೀಟರ್ ಹೋಗಿದೆ ಅಂತ. ಸೊ ಈ ಚಕ್ರದ ರೇಡಿಯಸ್ ಎಷ್ಟು ಅಂತ ನಮ್ ಕ್ವಶನ್ ಕೇಳಿದಾರೆ. ಸರ್ಕಂಫರೆನ್ಸ್ ಇಂಟು ಎಷ್ಟು ಸಲ ತಿರುಗಿದೆ ಅನ್ನೋದು ಈಕ್ವಲ್ಸ್ ಟು ಡಿಸ್ಟೆನ್ಸ್. 11 ಕಿಲೋಮೀಟರ್ ಇದೆ. ಇಲ್ಲಿ ಆಪ್ಷನ್ಸ್ಗಳಲ್ಲಿ ನಮಗೆ ರೇಡಿಯಸ್ ಮೀಟರ್ ನಲ್ಲಿ ಕೊಟ್ಟಿರೋದ್ರಿಂದ 11 ಕಿಲೋಮೀಟರ್ ನಾನು ಮೀಟರ್ ನಲ್ಲಿ ಕನ್ವರ್ಟ್ ಮಾಡ್ಕೊಳ್ತೀನಿ. ಸೊ 11 ಕಿಲೋಮೀಟರ್ ಅಂದ್ರೆ 11,000 ಮೀಟರ್. ಇವು 30 ಕ್ಯಾನ್ಸಲ್. 2 ಇಂಟು 5 ಅನ್ನೋದನ್ನ ನಾನು 22/7 ಅಂತ ಬರ್ಕೊಳ್ತೀನಿ. 6 ಅನ್ನೋದನ್ನ ಹಾಗೆ ಇಟ್ಕೊಳ್ತೀನಿ. 11 11 11 11 22 2 4. ಸೊ ಆರ್ ಈಕ್ವಲ್ಸ್ ಟು 7/4 ಆಯಿತು. 4 1 4, 3 ಉಳಿತು, 0 ಕ್ಯಾರಿ ಮಾಡಿಕೊಂಡೆ. 4 7 28, 2 ಉಳಿತು, 0 ಕ್ಯಾರಿ ಮಾಡಿಕೊಂಡೆ. 4 5 20. ಸೊ ನಮಗೆ ಈ ಚಕ್ರದ ರೇಡಿಯಸ್ ಎಷ್ಟು ಬಂತು? 1.75. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್: ಯಾವ ಅಕ್ಷರಗಳ ಗುಂಪು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಾಯಿಸುತ್ತದೆ? ಓಕೆ, ಇಲ್ಲಿ ಒಂದು 3 ಅಕ್ಷರಗಳ ಗುಂಪು ಕೊಟ್ಟಿದ್ದಾರೆ. ಇದಾದ್ಮೇಲೆ ಯಾವ ಅಕ್ಷರದ ಗುಂಪು ಬರುತ್ತೆ ಅಂತ ಕೇಳಿದಾರೆ. ಲೆಟರ್ ಸೀರೀಸ್ ಮೇಲಿನ ಕ್ವಶನ್ ಇದು. ಇಲ್ಲಿ ಮೊದಲನೇ ಗುಂಪಿನಲ್ಲಿ ಮೊದಲನೇ ಅಕ್ಷರ ಎ ಇದೆ, ಎರಡನೇ ಗುಂಪಿನಲ್ಲಿ ಮೊದಲನೇ ಅಕ್ಷರ ಬಿ ಇದೆ, ಮೂರನೇ ಗುಂಪಿನಲ್ಲಿ ಮೊದಲನೇ ಅಕ್ಷರ ಸಿ ಇರೋದ್ರಿಂದ ನಾಲ್ಕನೇ ಗುಂಪಿನಲ್ಲಿ ಮೊದಲನೇ ಅಕ್ಷರ ಡಿ ಬರಬೇಕು. ಮೊದಲನೇ ಗುಂಪಿನ ಎರಡನೇ ಅಕ್ಷರ ಎಸ್ ಇದೆ. ಎಸ್ ಅನ್ನೋದು 19ನೇ ಲೆಟರ್. ಎರಡನೇ ಗುಂಪಿನ ಎರಡನೇ ಅಕ್ಷರ 21 ಇದೆ. ಸೊ ಇಲ್ಲಿ 19 ಇದ್ದು ಅಲ್ಲಿ 21 ಆಗಿದೆ, ಅಂದ್ರೆ 2 ಸಂಖ್ಯೆ ಜಾಸ್ತಿ ಆಗಿದೆ. ಮೂರನೇ ಗುಂಪಿನ ಎರಡನೇ ಅಕ್ಷರ ಡಬ್ಲ್ಯೂ ಅನ್ನೋದು 23ನೇ ಲೆಟರ್ ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ. ಪ್ರತಿಯೊಂದು 2 ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿದೆ. ಸೊ ನಾಲ್ಕನೇ ಗುಂಪಿನ ಎರಡನೇ ಅಕ್ಷರ 23ಕ್ಕೆ 2 ಸೇರಿಸಬೇಕು, 25 ಆಗುತ್ತೆ. ಸೊ ನಾಲ್ಕನೇ ಗುಂಪಿನ ಎರಡನೇ ಅಕ್ಷರ ವೈ ಆಗಿರುತ್ತೆ. ಬಿಕಾಸ್ ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ 25ನೇ ಅಕ್ಷರ ವೈ ಆಗಿದೆ. ಮೊದಲನೇ ಗುಂಪಿನ ಮೂರನೇ ಅಕ್ಷರ ಡಿ ಇದೆ, 4. ಎರಡನೇ ಗುಂಪಿನ ಮೂರನೇ ಅಕ್ಷರ ಜಿ ಇದೆ, ಇದು ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ 7ನೇ ಅಕ್ಷರ. ಮೂರನೇ ಗುಂಪಿನ ಮೂರನೇ ಅಕ್ಷರ ಜೆ ಇದೆ, ಇದು ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ 10ನೇ ಅಕ್ಷರ. ಸೊ ಇಲ್ಲಿ 4 ಇದೆ, ಇಲ್ಲಿ 7 ಇದೆ, ಅಂದ್ರೆ 3 ಜಾಸ್ತಿ ಆಯ್ತು. ಇಲ್ಲಿ 7 ಇದೆ, ಇಲ್ಲಿ 10 ಇದೆ, ಅಂದ್ರೆ 3 ಜಾಸ್ತಿ ಆಯ್ತು. ಸೊ 10ಗೆ 3 ಜಾಸ್ತಿ ಮಾಡಿ ನಾವು ಬರ್ಕೊಳ್ಬೇಕಾಗುತ್ತೆ. 10ಗೆ 3 ಜಾಸ್ತಿ ಮಾಡಿದ್ರೆ 13. ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ 13ನೇ ಅಕ್ಷರ ಎಂ ಬರ್ಕೊಂಡೆ. ಮೊದಲನೇ ಗುಂಪಿನ 4ನೇ ಅಕ್ಷರ ಎಫ್ ಇದೆ, ಎರಡನೇ ಗುಂಪಿನ 4ನೇ ಅಕ್ಷರ ಜೆ ಇದೆ. ಎಫ್ ಅನ್ನೋದು 6ನೇ ಲೆಟರ್, ಜೆ ಅನ್ನೋದು 10ನೇ ಲೆಟರ್. ಎಷ್ಟು ಜಾಸ್ತಿ ಆಯ್ತು? 4 ಜಾಸ್ತಿ ಆಯ್ತು. ಮೂರನೇ ಗುಂಪಿನ 4ನೇ ಅಕ್ಷರ ಎನ್ ಇದೆ, ಎನ್ ಅನ್ನೋದು 14ನೇ ಲೆಟರ್. 10 ಇದ್ದಿದ್ದು 14 ಆಗಿದೆ, ಅಂದ್ರೆ 4 ಜಾಸ್ತಿ ಆಯ್ತು. ಸೊ ನಮಗೆ ನೆಕ್ಸ್ಟ್ ಬರೋ ಲೆಟರ್ ಈ 14ಕ್ಕೆ 4 ನಾವು ಸೇರಿಸಬೇಕಾಗುತ್ತೆ. 14ಕ್ಕೆ 4 ಸೇರಿಸಿದ್ರೆ 18. ಸೊ ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ 18ನೇ ಅಕ್ಷರ ಆರ್. ಸೊ ನಮ್ಗೆ ಆನ್ಸರ್ ಏನ್ ಬಂತು? DYMR. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್:
ಎ ಕೆಲಸವನ್ನು 10 ದಿನಗಳಲ್ಲಿ ಮಾಡಿದರೆ ಬಿ 15 ದಿನಗಳಲ್ಲಿ ಮಾಡುತ್ತಾರೆ. ಅವರು ಪರ್ಯಾಯವಾಗಿ ಮತ್ತು ಪ್ರಾರಂಭದಲ್ಲಿ ಎ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಯುತ್ತದೆ ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಎ ಅನ್ನೋನು ಒಂದು ಕೆಲಸನ 10 ದಿನ ಮುಗಿಸ್ತಾನ, ಬಿ ಅನ್ನೋನು ಅದೇ ಕೆಲಸನ 15 ದಿನ ಮಾಡ್ತಾನೆ. ಇವಾಗ ಇವರಿಬ್ರು ಸೇರಿ ಕೆಲಸ ಮಾಡಿದ್ರ ಪರ್ಯಾಯವಾಗಿ ಎ ಇಂದ ಪ್ರಾರಂಭವಾಗಿ ಪರ್ಯಾಯ ದಿನಗಳಲ್ಲಿ ಅವ್ರು ಕೆಲಸ ಮಾಡಿದ್ರೆ ಎಷ್ಟು ದಿನ ಮುಗಿತೈತಿ ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಅದಕ್ಕಿಂತ ಮುಂಚೆ ನಾವು ಇವರಿಬ್ಬರಿಗೂ ಒಂದು ಕೆಲಸ ತಗೋಬೇಕು. ಆ ಕೆಲಸ ಹೇಗಿರ್ಬೇಕಂದ್ರೆ ಇವ್ರು ತಗೊಳ್ಳೋ ಟೈಮ್ಗಳಿಂದ ಭಾಗ ಆಗುವಂತ ಸಂಖ್ಯೆ ಆಗಿರ್ಬೇಕು. ಇವೆರಡೂರಿಂದ ಭಾಗ ಆಗುವ ಅತಿ ಚಿಕ್ಕ ಸಂಖ್ಯೆ ನಮ್ಮ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಇವೆರಡರಿಂದನೂ ಭಾಗ ಆಗಬಹುದಾದ ಅತಿ ಚಿಕ್ಕ ಸಂಖ್ಯೆಗೆ ನಾವು ಎಲ್ಸಿಎಂ ಅಂತ ಕರಿತೀವಿ. 10 ಮತ್ತು 15ರ ಎಲ್ಸಿಎಂ ಎಷ್ಟು? 30. ಎ 30 ಕೆಲಸನ 10 ದಿನ ಮಾಡ್ತಾನಂದ್ರ ಪ್ರತಿದಿನಕ್ಕೆ 3 ಕೆಲಸ ಮಾಡ್ತಾನೆ. ಬಿ 30 ಕೆಲಸನ 15 ದಿನ ಮಾಡ್ತಾನಂದ್ರ ಪ್ರತಿದಿನಕ್ಕೆ 2 ಕೆಲಸ ಮಾಡ್ತಾನೆ. ಇವಾಗ ಎ ಇಂದ ಪ್ರಾರಂಭವಾಗಿ ಪರ್ಯಾಯ ದಿನಗಳಲ್ಲಿ ಅವ್ರು ಕೆಲಸ ಮಾಡ್ತಾರಂತ. ಅಂದ್ರ ಒಂದಿನ ಎ ಮಾಡಿದ್ರ ಇನ್ನೊಂದಿನ ಬಿ ಮಾಡ್ತಾನ, ಮತ್ತೊಂದಿನ ಎ ಮಾಡಿದ್ರ ಮತ್ತೊಂದಿನ ಬಿ ಮಾಡ್ತಾನೆ. ಈ ರೀತಿ ಪರ್ಯಾಯ ಕೆಲಸ ಮಾಡ್ತಾ ಹೋಗ್ತಾರ. ಸೊ ಸಂಪೂರ್ಣ ಕೆಲಸ ಮುಗಿಯೋದಕ್ಕೆ ಎಷ್ಟು ದಿನ ಬೇಕು ಅಂತ ನಮ್ಮ ಕ್ವಶನ್ ಕೇಳಿದಾರೆ. ಏನ್ ಮೊದಲನೇ ದಿನ ಮಾಡ್ತಾನಲ್ಲ, ಮೊದಲನೇ ದಿನ 3 ಮನಿ ಕಟ್ತಾನ, ಬಿ ಎರಡನೇ ದಿನ 2 ಮನಿ ಕಟ್ತಾನ. ಸೊ ಇವರಿಬ್ರು ಸೇರಿ 2 ದಿನಕ್ಕೆ 5 ಮನಿ ಕಟ್ಟಿದಾರೆ. 5 ಮನಿ ಕಟ್ಟೋದಕ್ಕೆ ಅವ್ರಿಗೆ 2 ಡೇಸ್ ಬೇಕಾಯ್ತು. ಇವಾಗ 5 ವರ್ಕಿಗೆ 2 ಡೇಸ್ ಬೇಕಾಗಿತ್ತು. 2 ಡೇಸ್ ಬೇಕಾಯ್ತು. ನಮಗೆ ಒಟ್ಟು ಕೆಲಸ 30 ಇದೆ. ಸೊ ಈ 5ಕ್ಕೆ ನಾವು 6ರಿಂದ ಮಲ್ಟಿಪ್ಲೈ ಮಾಡಿಬಿಟ್ರೆ 30 ಆಗುತ್ತೆ. ಇಲ್ಲಿ ಕೂಡ ಈ 2 ದಿನಕ್ಕೆ 6ರಿಂದ ಮಲ್ಟಿಪ್ಲೈ ಮಾಡ್ತೀನಿ. 6 2 12 ದಿನ ಬೇಕಾಗುತ್ತೆ. ಎ ಇಂದ ಪ್ರಾರಂಭವಾಗಿ ಪರ್ಯಾಯ ದಿನಗಳಲ್ಲಿ ಕೆಲಸ ಮಾಡಿದ್ರೆ ಪೂರ್ತಿ ಕೆಲಸ ಮುಗಿಯೋದಕ್ಕೆ 12 ದಿನ ಬೇಕಾಗುತ್ತೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಕೆಳಗಿನ ಯಾವ ಅಕ್ಷರವು ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಡದಿಂದ ಆರನೇ ಅಕ್ಷರದ ಬಲಕ್ಕೆ 14ನೇ ಅಕ್ಷರವಾಗಿದೆ ಅಂತ ಕ್ವಶನ್ ಕೇಳಿದಾರೆ. ಅಂದ್ರೆ ಇಂಗ್ಲಿಷ್ ಅಲ್ಫಾಬೆಟ್ಸ್ ಗಳನ್ನ ನಾವು ಬರೆದ್ರೆ ಎಡದಿಂದ ಏನ್ 6ನೇ ಅಕ್ಷರ ಬರುತ್ತಲ್ಲ, ಬಿಕಾಸ್ ಎಡದಿಂದ 6ನೇ ಅಕ್ಷರ ಎಫ್ ಆಗುತ್ತೆ ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ. ಇದರ ಬಲಕ್ಕೆ 14ನೇ ಅಕ್ಷರ ಯಾವುದು ಅಂತ ಕೇಳಿದಾರೆ. ಇದರ ಬಲಕ್ಕೆ 14. ಇಲ್ಲಿಂದ ಇಲ್ಲಿಗೆ 6, ಇಲ್ಲಿಂದ ಇಲ್ಲಿಗೆ 14. ಸೊ ಸ್ಟಾರ್ಟಿಂಗ್ ಇಂದ ನಮಗ ಎಫ್ ಇಂದ ಬಲಕ್ಕೆ 14 ಅಕ್ಷರ ಅಂದ್ರ ಆ 14ನೇ ಅಕ್ಷರ ಮೊದಲಿನಿಂದ 20ನೇ ಅಕ್ಷರ ಆಗಿರುತ್ತೆ. ಬಿಕಾಸ್ ಎಫ್ ವರೆಗೂ ನಮಗ 6 ಅಕ್ಷರಗಳಿವು, 6 ಅಕ್ಷರಗಳು ಅದಾವು. ಸೊ 6 + 14 = 20. ಎಫ್ ನ ಬಲಕ್ಕೆ 14ನೇ ಅಕ್ಷರ ಅಂದ್ರೂ ಒಂದೇ, ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ 20ನೇ ಅಕ್ಷರ ಯಾವುದು ಅಂತ ಕೇಳಿದ್ರು ಒಂದೇ. ಸೊ ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ 20ನೇ ಅಕ್ಷರ ಯಾವುದು? ಟಿ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪೈಪ್ಗಳು ಕ್ರಮವಾಗಿ 20 ಗಂಟೆಗಳು ಮತ್ತು 30 ಗಂಟೆಗಳಲ್ಲಿ ಪೂರ್ಣ ಟ್ಯಾಂಕ್ ಅನ್ನು ಖಾಲಿ ಮಾಡಬಹುದು. ಒಟ್ಟಿಗೆ ತೆರೆದಾಗ ಎಷ್ಟು ಗಂಟೆಗಳಲ್ಲಿ ಟ್ಯಾಂಕ್ ಖಾಲಿ ಆಗುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಒಂದು ಟ್ಯಾಂಕ್ ಇದೆ ಸಿಸ್ಟರ್ನ್, ಇವಕ್ಕೆ 2 ಔಟ್ಲೆಟ್ ಅದಾವು. ಅದನ್ನು ನಾನು ಎ ಮತ್ತು ಬಿ ಅಂತ ಕರಿತೀನಿ. ಈ ಟ್ಯಾಂಕ್ ಪೂರ್ತಿ ತುಂಬಿದೆ ಅಂತ ಇಟ್ಕೊಳ್ತೀನಿ. ಈ ಎ ಪೈಪ್ ಬಿ ಕ್ಲೋಸ್ ಆಗಿದ್ದಾಗ ಎ ಮಾತ್ರ ಓಪನ್ ಮಾಡಿದ್ರ 20 ಗಂಟೆ ಒಳಗೆ ಟ್ಯಾಂಕ್ ನ ಪೂರ್ತಿ ಖಾಲಿ ಮಾಡುತ್ತೆ. ಒಂದ್ ವೇಳೆ ಎ ಕ್ಲೋಸ್ ಮಾಡಿ ಬಿ ನ ಮಾತ್ರ ಓಪನ್ ಮಾಡಿದ್ರ ಟ್ಯಾಂಕ್ ಪೂರ್ತಿ ತುಂಬದ ಬಿ ನ ಮಾತ್ರ ಓಪನ್ ಮಾಡಿದಾಗ ಅದು 30 ಗಂಟೆ ಒಳಗ ಪೂರ್ತಿ ಟ್ಯಾಂಕ್ ನ ಖಾಲಿ ಮಾಡುತ್ತೆ. ಇವಾಗ ಏನ್ ಮಾಡಿದಾರ, ಒಟ್ಟಿಗೆ ತೆರೆದಾಗ ಎಷ್ಟು ಗಂಟೆಗಳಲ್ಲಿ ಆ ಟ್ಯಾಂಕ್ ಖಾಲಿ ಆಗುತ್ತದೆ ಅಂತ ಕ್ವಶನ್ ಕೇಳಿದಾರೆ. ಟ್ಯಾಂಕ್ ಪೂರ ತುಂಬಿಸಿ ಎರಡನ್ನೂ ಒಟ್ಟಿಗೆ ತೆಗೆದ್ರೆ ಎಷ್ಟು ಗಂಟೆಗಳಲ್ಲಿ ಆ ಟ್ಯಾಂಕ್ ಪೂರ್ತಿ ಖಾಲಿ ಆಗುತ್ತೆ ಅಂತ ಕ್ವಶನ್. ಮೊದಲನೇದಾಗಿ ನಾವು ಇದರ ಕೆಪಾಸಿಟಿ ಎಷ್ಟಿದೆ ಅಂತ ಕಂಡುಹಿಡ್ಕೋಬೇಕು. ಆ ಟ್ಯಾಂಕ್ನ ಕೆಪಾಸಿಟಿಯೇ ಇವೆರಡರ ಎಲ್ಸಿಎಂ ಆಗಿರುತ್ತೆ. 20 ಮತ್ತು 30ರ ಎಲ್ಸಿಎಂ ಎಷ್ಟು? 60. ಸೊ ಈ ಟ್ಯಾಂಕ್ನ ಕೆಪಾಸಿಟಿ 60 ಲೀಟರ್ ಅಂತ ಇಟ್ಕೊಂತೀನಿ. ಎ ಪೈಪು 60 ಲೀಟರ್ನ 20 ಗಂಟೆ ಒಳಗೆ ಖಾಲಿ ಮಾಡ್ತಾ ಇದೆ ಅಂತಂದ್ರೆ 60 ಲೀಟರ್ನ 20 ಗಂಟೆ ಒಳಗೆ ಖಾಲಿ ಮಾಡ್ತಾ ಇದೆ ಅಂತಂದ್ರೆ ಪ್ರತಿ ಗಂಟೆಗೆ 3 ಲೀಟರ್ ಖಾಲಿ ಮಾಡುತ್ತೆ ಅಂತ ಅರ್ಥ. ಬಿಕಾಸ್ 23 60. ಬಿ ಪೈಪ್ 60 ಲೀಟರ್ನ 30 ಗಂಟೆಯಲ್ಲಿ ಖಾಲಿ ಮಾಡ್ತಾ ಇದೆ ಅಂತಂದ್ರೆ ಪ್ರತಿ ಗಂಟೆಗೆ 2 ಲೀಟರ್ ಖಾಲಿ ಮಾಡುತ್ತೆ ಅಂತ ಅರ್ಥ. ಬಿಕಾಸ್ 32 60. ಸೊ ಇವಾಗ ಎ ಮತ್ತು ಬಿ ಎರಡನ್ನು ಓಪನ್ ಮಾಡಿದ್ರ ಪ್ರತಿ ಗಂಟೆಗೆ 3 + 2 ಪ್ರತಿ ಗಂಟೆಗೆ 5 ಲೀಟರ್ ಅವು ಖಾಲಿ ಮಾಡ್ತಾವ. 5 ಲೀಟರ್ ಖಾಲಿ ಮಾಡೋದಕ್ಕೆ 1 ಅವರ್ ಬೇಕಾದ್ರೆ 1 ಗಂಟೆ ಬೇಕಾದ್ರೆ ಒಟ್ಟು ಕೆಪಾಸಿಟಿ 60 ಲೀಟರ್ ಇದೆ. ಸೊ 60 ಲೀಟರ್ ಖಾಲಿ ಮಾಡೋದಕ್ಕೆ ಎಷ್ಟು ಗಂಟೆ ಬೇಕಾಗುತ್ತೆ? 5 1 5 5 12 60. ಸೊ 12 ಅವರ್ ಬೇಕಾಗುತ್ತೆ. ಆಪ್ಷನ್ ಎ 12 ಅವರ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ರೋಹಿತ್ ತನ್ನ ತರಗತಿಯಲ್ಲಿ ಅಗ್ರಸ್ಥಾನದಿಂದ 18ನೇ ರ್ಯಾಂಕ್ ಪಡೆದಿದ್ದಾನೆ. ಕೆಳಗಿನಿಂದ ಎನಿಸಿದಾಗ ಅವರು 36ನೇ ಸ್ಥಾನದಲ್ಲಿದ್ದಾರೆ. ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ.
ಮೇಲಿಂದ ನೋಡಿದ್ರೆ ರೋಹಿತ್ 18ನೇ ಸ್ಥಾನದಾಗ ಅದಾನ. ಯಾರು? ರೋಹಿತ್. ಕೆಳಗಿನಿಂದ ನೋಡಿದಾಗ ರೋಹಿತ್ 36ನೇ ಸ್ಥಾನದಾಗ ಅದಾನ. ಯಾರು? ರೋಹಿತ್. ಮೇಲಿಂದ ನೋಡಿದಾಗ ರೋಹಿತ್ 18ನೇ ಸ್ಥಾನದಲ್ಲಿದ್ದ, ಅಂದ್ರೆ ಇವನ್ ಮೇಲೆ 17 ಜನ ಅದಾರ ಅಂತ ಅರ್ಥ. ಇದೇ ರೋಹಿತ್ ಕೆಳಗಿನಿಂದ ನೋಡಿದ 36ನೇ ರ್ಯಾಂಕ್ ನಲ್ಲಿ ಅದಾನ. ಅಂದ್ರೆ ಇವ್ರು 36 ಪ್ಲಸ್ ಇವನ್ ರೋಹಿತ್ನ ಮೇಲೆ ಏನ್ 17 ಜನ ಅದಾರಲ್ಲ, ಈ 17 ಜನನ ಈ 36ಕ್ಕೆ ಸೇರಿಸ್ಬಿಟ್ರೆ ನಮಗ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ನಮಗೆ ಸಿಕ್ಬಿಡುತ್ತೆ. ಸೊ 36 ಪ್ಲಸ್ 17 ಅಂದ್ರೆ ಎಷ್ಟು? 53. ಸೊ ಆಪ್ಷನ್ ಬಿ 53 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ಕುರ್ಚಿಯ ಗುರುತು ಬೆಲೆ 800. ಒಬ್ಬ ಟ್ರೇಡ್ ಮ್ಯಾನ್ ಅದನ್ನು 10%, 15% ರಿಯಾಯಿತಿಯಲ್ಲಿ ಖರೀದಿಸುತ್ತಾನೆ. ಅವನು ನಿಭಾಯಿಸುವುದರಲ್ಲಿ 28 ಖರ್ಚು ಮಾಡುತ್ತಾನೆ. 800ಕ್ಕೆ ಅದನ್ನು ಮಾರಿದರೆ ಎಷ್ಟು ಶೇಕಡ ಅವನಿಗೆ ಲಾಭ ಆಗುತ್ತದೆ ಅಂತ ಕ್ವಶನ್ ಇದೆ. ಒಂದು ಕುರ್ಚಿಯ ಬೆಲೆ ಮಾರ್ಕ್ ಪ್ರೈಸ್ 800 ರೂಪಾಯಿ ಇತ್ತಂತ. ಆ ಮಾರ್ಕ್ ಪ್ರೈಸ್ ಮೇಲೆ ಮೊದಲು 10% ಡಿಸ್ಕೌಂಟ್ ತಗೊಂತಾನ, ತದನಂತರ ಮತ್ತೆ 15% ಡಿಸ್ಕೌಂಟ್ ತಗೊಂತಾನ. ಅದಾದ್ಮೇಲೆ ಅದನ್ನ ನಿಭಾಯಿಸೋದಕ್ಕೆ ಅವಂಗೊಂದು 28 ರೂಪಾಯಿ ಖರ್ಚಾಗುತ್ತಂತ. ಇದೆಲ್ಲ ಮಾಡಿದ್ಮೇಲೆ ಅವ 800 ರೂಪಾಯಿಗೆ ಮಾರಿಬಿಡ್ತಾನಂತ ಅದನ್ನ. ಸೊ ಅವ್ನ ಶೇಕಡ ಎಷ್ಟು ಲಾಭ ಆಯಿತು ಅಂತ ನಮ್ ಕ್ವಶನ್ ಕೇಳಿದಾರೆ. ನೋಡಿ, ನಾವೊಂದು ವಸ್ತುವನ್ನ ಮಾರಿದಾಗ ನನಗೆ ಎಷ್ಟು ಲಾಭ ಆಯಿತು ಅಂತ ನಾನು ಕಂಡುಹಿಡ್ಕೋಬೇಕಂತಂದ್ರೆ, ಫಸ್ಟ್ ಆಫ್ ಆಲ್ ಆ ವಸ್ತುವನ್ನ ರೆಡಿ ಮಾಡೋದಕ್ಕೆ, ಆ ವಸ್ತು ನನ್ನಲ್ಲಿ ಬರೋದಕ್ಕೆ ನಾನು ಅದಕ್ಕೋಸ್ಕರ ಎಷ್ಟು ಖರ್ಚು ಮಾಡಿದ್ದೀನಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಆ ಖರ್ಚಿನ ಆಧಾರದ ಮೇಲೆ ನನಗೆ ಎಷ್ಟು ಲಾಭ ಆಗಿದೆ ಅಂತ ನಾನು ಕಂಡುಹಿಡ್ಕೋಬಹುದು. 400 ರೂಪಾಯಿಗೆ ಪೆನ್ ತಗೊಂಬಂದು 115 ರೂಪಾಯಿಗೆ ಮಾರಿದೆ ಅಂತಂದ್ರೆ ನನಗೆ 15% ಲಾಭ. ಯಾವ ಆಧಾರದ ಮೇಲೆ ಹೇಳಿದೆ? ಖರ್ಚು 100 ಇದೆ, ಮಾರಿದ್ದು 115. ಸೊ 15% ಲಾಭ. ಪ್ರತಿ 100ಕ್ಕೆ 15 ರೂಪಾಯಿ ಲಾಭ ಆದಂಗೆ ನನಗೆ. ಸೊ ಈಗ ಒಂದು ಖರ್ಚು ಎಷ್ಟು ಅಂತ ಗೊತ್ತಿಲ್ಲ ನಮಗೆ. 800 ರೂಪಾಯಿ ಮೇಲೆ 10% ಮತ್ತು 15% ಡಿಸ್ಕೌಂಟ್ ಅಲ್ಲಿ ತಂದಿದ್ದಾನೆ, ಆಮೇಲೆ 28 ರೂಪಾಯಿ ಖರ್ಚು ಮಾಡಿದಾನೆ, ಆಮೇಲೆ 800 ರೂಪಾಯಿಗೆ ಮಾರಿದಾನೆ. ಸೊ ಫಸ್ಟ್ ಆಫ್ ಆಲ್ ನಮಗೆ ಒಂದು ಖರ್ಚರ ಎಷ್ಟಾಗೈತೆ ಅನ್ನೋದು ಕಂಡುಹಿಡ್ಕೋಬೇಕು. ಮಾರ್ಕ್ ಪ್ರೈಸ್ 800 ರೂಪಾಯಿ ಇತ್ತು. ಮೊದಲು ಇದ್ರ ಮೇಲೆ 10% ಡಿಸ್ಕೌಂಟ್ ತಗೊಂತಾನ. 10% ಅಂದ್ರೆ 100ಕ್ಕೆ 10 ಅಂತ. 100ಕ್ಕೆ 10 ಡಿಸ್ಕೌಂಟ್ ತಗೊಂಡ್ರೆ 90ಕ್ಕೆ ಮಾರ್ಯಾನ ಅಂತ ಅರ್ಥ. ಯಾರು? ಇವ ಟ್ರೇಡ್ ಮನಿ ಯಾರಿಂದ ಕೊಂಡ್ಕೊಂಡೋ ಅವನು. ಅಥವಾ 100ಕ್ಕೆ 10 ರೂಪಾಯಿ ಡಿಸ್ಕೌಂಟ್ ನಂಗೆ 100ಕ್ಕೆ 90ಕ್ಕೆ ತಗೊಂಡ ಅಂತ ಅರ್ಥ. ಇದು 800. ಆಮೇಲೆ ಮತ್ತೆ 15% ರಿಯಾಯಿತಿ, ಮತ್ತೆ 15% ಡಿಸ್ಕೌಂಟ್ ತಗೊಂಡ. 15% ಅನ್ನೋದನ್ನ ನಾನು 15/100 ಅಂತ ಕೂಡ ಬರ್ಕೊಳ್ಬಹುದು. 100ಕ್ಕೆ 15 ತಗೊಂಡ ಅಂದ್ರೆ 100ಕ್ಕೆ 15 ಡಿಸ್ಕೌಂಟ್ ಅಂದ್ರೆ 100ಕ್ಕೆ 75 ಕೊಂಡ್ಕೊಂಡ ಅಂತ ಅರ್ಥ. 100ಕ್ಕೆ 75. ಸೊ ಇವಾಗ ಎಷ್ಟಾಯ್ತು ಇದು ಕ್ಯಾಲ್ಕುಲೇಟ್ ಮಾಡೋಣ. ಇವೆರಡು 0 ಕ್ಯಾನ್ಸಲ್. 5 18 90, 5 14 75, 5 20 100, 4 2 8, 5 20. ನಿಮಿಷ. ₹800 ಮಾರ್ಕ್ ಪ್ರೈಸ್ ಆಗಿತ್ತು. 10% ಮೊದಲು 10% ಡಿಸ್ಕೌಂಟ್ ತೊಗೊಂತಾನ, ಅಂದ್ರೆ 100ಕ್ಕೆ 90 ತೊಗೊಂಡಂಗ. ಆಮೇಲೆ 15% ತೊಗೊಂತಾನ, 100ಕ್ಕೆ 85 ತೊಗೊಂಡಂಗ. ಸೊ ಇಲ್ಲೇ ನಾವು ಮಿಸ್ಟೇಕ್ ಮಾಡಿದ್ದೆ ಅನ್ಸುತ್ತೆ. 100ಕ್ಕೆ 85 ತೊಗೊಂಡ. ಇವಾಗ ಇದೇನಾಗುತ್ತೆ? 10 9 9, 10 10 100, 5 17 85, 5 20 100. ಇವೆರಡು 0 ಕ್ಯಾನ್ಸಲ್. 2 1 2, 2 4 8, ಓಕೆ. 4 9 36, 36 ಇಂಟು 17, 17 6 102, 10 ಕ್ಯಾರಿ ಆಗುತ್ತೆ. 17 3 51, 51 ಪ್ಲಸ್ 10 61. ಆರ್ಲೆ 102. ಸೊ 10 ಕ್ಯಾರಿ ಆಗುತ್ತೆ. 17 3 51, 51 ಪ್ಲಸ್ 10 61. 612ಕ್ಕೆ ತಂದ, ಆಮೇಲೆ ಅದ್ರ ಮೇಲೆ 28 ರೂಪಾಯಿ ಖರ್ಚು ಮಾಡಿದ. ಸೊ 612ಕ್ಕೆ 28 ರೂಪಾಯಿ ಖರ್ಚು ಮಾಡಿದ್ರೆ ಎಷ್ಟಾಯ್ತು? 8 2 10, 4 640. ಒಟ್ಟಾರೆಯಾಗಿ ಆ ಕುರ್ಚಿ ಮೇಲೆ ಅವನು 640 ರೂಪಾಯಿ ಇನ್ವೆಸ್ಟ್ ಮಾಡ್ದಂಗೆ ಆಯ್ತು. ಈ 640 ರೂಪಾಯಿ ಖರ್ಚು ಮಾಡಿ ಅದನ್ನ 800 ರೂಪಾಯಿಗೆ ಮಾರ್ತಾನ. 640 ರೂಪಾಯಿ ಖರ್ಚು ಮಾಡಿ 800 ರೂಪಾಯಿಗೆ ಮಾರ್ಯಾನ ಅಂತಂದ್ರೆ 160 ರೂಪಾಯಿ ಅವನಿಗೆ ಲಾಭ ಆದಂಗೆ ಆಯ್ತು. ಬಿಕಾಸ್ 800ರಲ್ಲಿ 640 ತೆಗೆದ್ರೆ 160 ಬರುತ್ತೆ. ಈ 640ಕ್ಕೆ 160 ರೂಪಾಯಿ ಲಾಭ ಆಗಿದೆ ಅಂತಂದ್ರೆ
ಅವ್ರು ಕೇಳಿರೋದೇನು ಶೇಕಡದಲ್ಲಿ ಕೇಳಿರೋದ್ರಿಂದ 100ಕ್ಕೆ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಹಾಗಾದರೆ 100ಕ್ಕೆ ಎಷ್ಟು? ಈ 0 ಕ್ಯಾನ್ಸಲ್, 16 1 16, 16 4 64, 4 1 4, 4 25 100. ಸೊ ಅವನಿಗೆ ಲಾಭ 25% ಆಗುತ್ತೆ. ಆಪ್ಷನ್ ಬಿ 25% ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ನೀಡಿರುವ ಸಮೀಕರಣವನ್ನು ಸರಿದೂಗಿಸಲು ಯಾವ ಎರಡು ಚಿಹ್ನೆಗಳನ್ನು ಪರಸ್ಪರ ಬದಲಾಯಿಸಬೇಕು ಅಂತ ಕೇಳಿದ್ದಾರೆ. ಸಿ, ಇಲ್ಲಿ ಏನಿದಾವಲ್ಲ ಇದನ್ನ ಆಪರೇಷನ್ ಮಾಡಿದ್ರೆ ನಮಗೆ 85 ಬರಬೇಕು. 85 ಬರ್ಬೇಕಂತಂದ್ರೆ ಯಾವುದೇ ಎರಡು ಚಿಹ್ನೆಗಳನ್ನ ಬದಲಾಯಿಸ್ಬೇಕಂತ. ಇವಾಗ ಇದು ಹೇಗಿದೆಯೋ ಹಾಗೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ 85 ಬರಲ್ಲ. ಬಟ್ ಇವುಗಳೇನು ಚಿಹ್ನೆಗಳಿದಾವಲ್ಲ ಅದರಲ್ಲಿ ಎರಡು ಚಿಹ್ನೆಗಳನ್ನ ಬದಲಾಯಿಸ್ಬಿಟ್ರೆ, ಅದ್ಲಿ ಬದ್ಲಿ ಮಾಡಿಬಿಟ್ರೆ ನಮಗೆ 85 ಬರುತ್ತೆ. ಆ ಎರಡು ಚಿಹ್ನೆಗಳು ಯಾವುವು ಅಂತ ಕೇಳಿದರೆ ನಾವು ಆಪ್ಷನ್ ಥ್ರೂನೇ ಮಾಡ್ಬೇಕಾಗುತ್ತೆ ಇದನ್ನ. ಸೊ ಆಪ್ಷನ್ ಏನಿದೆ, ಪ್ಲಸ್ ಮತ್ತು ಭಾಗಾಕಾರ ಇದೆ. ಅವುಗಳನ್ನ ಚೇಂಜ್ ಮಾಡ್ಕೊಂಡು ನೋಡೋಣ. ಅಂದ್ರೆ ಪ್ಲಸ್ ಜಾಗದಲ್ಲಿ ಭಾಗಾಕಾರ ಬರಬೇಕು, ಭಾಗಾಕಾರ ಇದ್ದಲ್ಲಿ ಪ್ಲಸ್ ಸಂಖ್ಯೆ ಬರಬೇಕು. ಸೊ ಏನು ಕ್ಯಾಲ್ಕುಲೇಷನ್ ಮಾಡ್ರಿ 85 ಬರುತ್ತಾ ನೋಡೋಣ. ಬೋಲ್ಡ್ಮಾಸ್ ರೂಲ್ ಪ್ರಕಾರ ಬ್ರಾಕೆಟ್ ನಲ್ಲಿ ಇರೋದು ಮೊದಲು ಮಾಡಬೇಕು, ಬಟ್ ಇಲ್ಲಿ ಯಾವುದು ಬ್ರಾಕೆಟ್ ಇಲ್ಲ. ಆಮೇಲೆ ಆಫ್ ಇದ್ದಿದ್ದು ಮೊದಲು ಮಾಡಬೇಕು, ಇಲ್ಲಿ ಯಾವುದು ಆಫ್ ಇಲ್ಲ. ಆಮೇಲೆ ಡಿವಿಷನ್ ಮಾಡಬೇಕು, ಡಿವಿಷನ್ ಇದೆ. 16/27 ಆಯ್ತು. ಈ ರೀತಿ ಮ್ಯಾಥಮೆಟಿಕಲ್ ಆಪರೇಷನ್ ಇದ್ದಾಗ, ಈ ರೀತಿ ಸಿಂಪ್ಲಿಫಿಕೇಶನ್ ಇದ್ದಾಗ ಇದು ಸಂಪೂರ್ಣವಾಗಿ ಡಿವೈಡ್ ಆಗೋದಿಲ್ಲ ಅಂತ ಅನಿಸ್ಬಿಟ್ರೆ ಮುಗಿದೋಯ್ತು. ಅದನ್ನ ಮುಂದೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ಆನ್ಸರ್ ಅದಾಗಿರೋದಿಲ್ಲ. ಇದು ಮೊದಲನೇದಾಗಿರೋದಿಲ್ಲ ಅಂತಾನೆ ಅರ್ಥ. ಭಾಗಾಕಾರ ಸಂಖ್ಯೆ ಬಂದಾಗ ಮ್ಯಾಥಮೆಟಿಕ್ ಆಪರೇಷನ್ ಅಲ್ಲಿ ನಮಗೆ ಭಾಗ ಆಗುವಂತದ್ದೇ ಕೊಟ್ಟಿರ್ತಾರೆ. ಸೊ ಇಲ್ಲಿ ಭಾಗ ಆಗ್ತಾ ಇಲ್ಲ ಅಂತಂದ್ರೆ ಇದು ಆಪ್ಷನ್ ಎ ಅಲ್ಲ ಅಂತ ಅಲ್ಲೇ ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಸೊ ಇದಾಗ್ತಾ ಇಲ್ಲ, ಸೊ ಆಪ್ಷನ್ ಎ ನಮಗೆ ಆನ್ಸರ್ ಅಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಏನಿದೆ, ಮೈನಸ್ ಮತ್ತು ಮಲ್ಟಿಪ್ಲಿಕೇಶನ್ ಅದ್ಲಿ ಬದ್ಲಿ ಮಾಡ್ಕೋಬೇಕಂತ. 16 ಇದೆ, ಪ್ಲಸ್ 27, ಭಾಗಾಕಾರ 3, ಮೈನಸ್ ಇದ್ದಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ಕೋತೀನಿ, ಮಲ್ಟಿಪ್ಲಿಕೇಶನ್ ಇದ್ದಲ್ಲೇ ಮೈನಸ್ ಮಾಡ್ಕೊತೀನಿ. ಇವಾಗ ಇದು 85 ಬರುತ್ತಾ ನೋಡೋಣ. ಬ್ರಾಕೆಟ್ ಇಲ್ಲ, ಇಲ್ಲಿ ಆಫ್ ಇಲ್ಲ, ಡಿವಿಷನ್ ಇದೆ. ಸೊ ಡಿವಿಷನ್ ಮೊದಲು ಮಾಡ್ಕೊತೀನಿ. 16 ಪ್ಲಸ್ 3 1 3, 3 ಮೊದಲೇ 27, 9 ಇಂಟು 9 ಮೈನಸ್ 12. ಡಿವಿಷನ್ ಆದ್ಮೇಲೆ ಮಲ್ಟಿಪ್ಲಿಕೇಶನ್ ಬರುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಮೊದಲು ಮಾಡ್ಕೊತೀನಿ. 16 ಪ್ಲಸ್ 9 81 ಮೈನಸ್ 12. ಆಮೇಲೆ ಎಡಿಷನ್ ಇದೆ, ಆಮೇಲೆ ಸಬ್ಸ್ಟ್ರಾಕ್ಷನ್ ಇದೆ. ಇವೆರಡನ್ನು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಮೊದಲನೇ ಏನು ಮಾಡ್ತೀನಿ, 16ರಲ್ಲಿ 12 ತೆಗೆದು ಬಿಡ್ತೀನಿ, 4 ಬರುತ್ತೆ. ಆ 4ನೇ 81ಕ್ಕೆ ಆ್ಯಡ್ ಮಾಡ್ತೀನಿ, 85 ಆಗುತ್ತೆ. ಸೊ 85 ಬಂತು. ಸೊ ನಾವು ಇಲ್ಲಿ ಮಾಡ್ಬೇಕಾಗಿರೋದೇನು, ಮೈನಸ್ ಚಿಹ್ನೆ ಮತ್ತು ಈ ಮಲ್ಟಿಪ್ಲಿಕೇಶನ್ ಚಿಹ್ನೆನ ಅದ್ಲಿ ಬದಲಿ ಮಾಡ್ಕೋಬೇಕು. ನೆಕ್ಸ್ಟ್ ಕ್ವಶನ್, ಸರಳ ಬಡ್ಡಿಯಲ್ಲಿ ಹಣದ ಮೊತ್ತವು 20 ವರ್ಷಗಳಲ್ಲಿ ದ್ವಿಗುಣವಾಗುತ್ತದೆ. ಎಷ್ಟು ವರ್ಷಗಳಲ್ಲಿ ಅದು 4 ಪಟ್ಟು ಆಗುತ್ತದೆ? ತುಂಬಾ ಆಸ್ಪಿರೆಂಟ್ಸ್ ಮಾಡೋ ಇಲ್ಲಿ ಕಾಮನ್ ಮಿಸ್ಟೇಕ್ ಏನಂತಂದ್ರೆ, 2 ಪಟ್ಟು ಆಗೋದಕ್ಕೆ 20 ವರ್ಷ ಅಂದ್ರೆ 4 ಪಟ್ಟು ಆಗೋದಕ್ಕೆ ಎಷ್ಟು ವರ್ಷ? 2 1 2, 2 4, 22 40 ವರ್ಷ. ಸೊ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್ ಅಂತ ಹಾಕಿಬಿಡ್ತಾರೆ. ಹಂಗಲ್ಲ ಇದು. ಇಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಸರಳ ಬಡ್ಡಿಯಲ್ಲಿ ಹಣದ ಮೊತ್ತ 20 ವರ್ಷಗಳಲ್ಲಿ ದ್ವಿಗುಣ ಆಗೈತೆ ಅಂತಂದ್ರೆ 100 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗಿದೆ ಅಂತ ಅರ್ಥ. 100 ರೂಪಾಯಿ ಇದ್ದಿದ್ದು 200 ರೂಪಾಯಿ ಆಗಿದೆ ಅಂತಂದ್ರೆ 100 ರೂಪಾಯಿ ಬಡ್ಡಿ ಬಂದಿದೆ ಅಂತ ಅರ್ಥ. ಸೊ 100 ರೂಪಾಯಿ ಬಡ್ಡಿ ಬರಕ 20 ವರ್ಷ ಬೇಕಾಯ್ತು. ಇವಾಗ 4 ಪಟ್ಟು ಆಗೋದಕ್ಕೆ ಅಂತ ಕೇಳಿದಾರೆ ಅಂದ್ರೆ 100 ರೂಪಾಯಿ ಇದ್ದಿದ್ದು 400 ರೂಪಾಯಿ ಆಗ್ಬೇಕು. 100 ರೂಪಾಯಿ ಇದ್ದಿದ್ದು 400 ರೂಪಾಯಿ ಆಗಿದೆ ಅಂತಂದ್ರೆ ಬಡ್ಡಿ 300 ರೂಪಾಯಿ ಬಂದಿದೆ ಅಂತ ಅರ್ಥ. ಸೊ ಈ 100 ರೂಪಾಯಿ ಬಡ್ಡಿ ಬರೋದಕ್ಕೆ ನಮಗೆ 20 ವರ್ಷ ಬೇಕಾದ್ರೆ ಈ 300 ರೂಪಾಯಿ ಬಡ್ಡಿ ಬರೋದಕ್ಕೆ ಎಷ್ಟು ವರ್ಷ? ಇಷ್ಟನ್ನು ನಾವು ಕಂಡುಹಿಡ್ಕೊಂಡ್ರೆ ಎಷ್ಟು ವರ್ಷ ಅನ್ನೋದು ಗೊತ್ತಾಗುತ್ತೆ. ಇವೆರಡು 0 ಕ್ಯಾನ್ಸಲ್, 23ಲೆ 60. ಸೊ ಅದು 4 ಪಟ್ಟು ಆಗೋದಕ್ಕೆ 60 ವರ್ಷ ಅವನಿಗೆ ಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್, PMCLNOB ಪದದಲ್ಲಿ ಎಷ್ಟು ಅಕ್ಷರಗಳು ಅವುಗಳು ವರ್ಣಮಾಲೆಯ ಕ್ರಮದಲ್ಲಿ ಜೋಡಿಸಲ್ಪಟ್ಟಿದ್ದಾರೆ, ಅದರ ಸ್ಥಾನದಲ್ಲಿ ಒಂದೇ ಆಗಿರುತ್ತದೆ? ಇಲ್ಲಿ ಒಂದಿಷ್ಟು ಅಕ್ಷರಗಳನ್ನು ಕೊಟ್ಟಿದ್ದಾರೆ. PMCLNOB ಅಂತಂದು ಇವುಗಳನ್ನ ಆಲ್ಫಾಬೆಟಿಕಲಿ ನಾವು ಕರೆಕ್ಟಾಗಿ ಬರೆದ್ರೆ ಎಷ್ಟು ಅಕ್ಷರಗಳು ಅದೇ ಸ್ಥಾನವನ್ನು ಹೊಂದಿದ್ದಾವೆ ಅಂತ ನಮ್ಗೆ ಕೇಳಿದ್ದಾರೆ. ಇವಾಗ ಇಲ್ಲಿ ಇದು ಮೊದಲನೇ ಸ್ಥಾನ ಹೊಂದಿದೆ, ಇದು 2ನೇ ಸ್ಥಾನ, ಇದು 3ನೇ ಸ್ಥಾನ, ಇದು 4ನೇ ಸ್ಥಾನ, 5ನೇ ಸ್ಥಾನ, 6ನೇ ಸ್ಥಾನ, 7ನೇ ಸ್ಥಾನ ಇದೆ. ಇಂಗ್ಲಿಷ್ ಆಲ್ಫಾಬೆಟ್ನಲ್ಲಿ P ಅನ್ನೋದು 16ನೇ ಸ್ಥಾನ, M ಅನ್ನೋದು 13ನೇ ಸ್ಥಾನ,
ಸಿ ಅನ್ನೋದು 3ನೇ ಸ್ಥಾನ, ಎಲ್ ಅನ್ನೋದು 12ನೇ ಸ್ಥಾನ, ಎನ್ ಅನ್ನೋದು 14ನೇ ಸ್ಥಾನ, ಓ ಅನ್ನೋದು 15ನೇ ಸ್ಥಾನ, ಬಿ ಅನ್ನೋದು 2ನೇ ಸ್ಥಾನ. ಸೊ ಇವುಗಳಲ್ಲಿ ಮೊದಲು ಬರೋದು ಯಾವುದು? ಬಿ. ನೆಕ್ಸ್ಟ್ ಬರೋದು ಯಾವುದು? ಸಿ. ಏರಿಕೆ ಕ್ರಮದಲ್ಲಿ ಬರಿಬೇಕು. ಸಿ ಆದ್ಮೇಲೆ ಬರೋದು ಯಾವುದು ಇವಾಗ? 13. ಎಂ. ಎಂ ಆದ್ಮೇಲೆ ಎನ್. ಎನ್ ಆದ್ಮೇಲೆ ಓ. ಓ ಆದ್ಮೇಲೆ ಪಿ ಬರುತ್ತೆ. ಪಿ ಕೊನೆಗೆ ಬರಬೇಕು. ಓಕೆ, ಇದು ಇವಾಗ 1ನೇ ಸ್ಥಾನದಲ್ಲಿದೆ, ಇದು 2ನೇ ಸ್ಥಾನದಲ್ಲಿದೆ, ಇದು 3ನೇ ಸ್ಥಾನದಲ್ಲಿದೆ, ಇದು 4ನೇ ಸ್ಥಾನದಲ್ಲಿದೆ, ಇದು 5ನೇ ಸ್ಥಾನದಲ್ಲಿದೆ, ಪಿ ಅನ್ನೋದು 6ನೇ ಸ್ಥಾನದಲ್ಲಿದೆ. ಮೊದಲು ಪಿ ಅನ್ನೋದು 1ನೇ ಸ್ಥಾನದಲ್ಲಿತ್ತು, ಬಟ್ ಇಲ್ಲಿ 1ನೇ ಸ್ಥಾನದಲ್ಲಿ ಬಿ ಇದೆ. ಮೊದಲು ಎಂ ಅನ್ನೋದು 2ನೇ ಸ್ಥಾನದಲ್ಲಿತ್ತು, ಬಟ್ ಇಲ್ಲಿ ಸಿ ಅನ್ನೋದು 2ನೇ ಸ್ಥಾನದಲ್ಲಿದೆ. ಮೊದಲು ಸಿ ಅನ್ನೋದು 3ನೇ ಸ್ಥಾನದಲ್ಲಿತ್ತು, ಬಟ್ ಇಲ್ಲಿ ಎಂ ಅನ್ನೋದು 3ನೇ ಸ್ಥಾನದಲ್ಲಿದೆ. ಎಲ್ಲೊಂದು ಬರಲಿಲ್ವಾ? ಓಕೆ, ಮೊದಲು ಬಿ ಬರುತ್ತೆ, ಆಮೇಲೆ ಸಿ ಬರುತ್ತೆ, ಆಮೇಲೆ ನಮಗೆ ಎಲ್ ಬರುತ್ತೆ. ಎಲ್ ಅನ್ನೋದು 12ನೇ ಅಕ್ಷರ ಆಗಿರೋದ್ರಿಂದ ಎಲ್ ಬರುತ್ತೆ. ಎಲ್ ಆದ್ಮೇಲೆ ಎಮ್ ಬರುತ್ತೆ, ಎಮ್ ಆದ್ಮೇಲೆ ಎನ್ ಬರುತ್ತೆ, ಎನ್ ಆದ್ಮೇಲೆ ಓ ಬರುತ್ತೆ, ಓ ಆದ್ಮೇಲೆ ಪಿ ಬರುತ್ತೆ. ಇಲ್ಲಿ ಇದು 3ನೇ ಅಕ್ಷರ, ಇದು 4ನೇ ಅಕ್ಷರ, ಇದು 5ನೇ ಅಕ್ಷರ, ಇದು 6ನೇ ಅಕ್ಷರ, ಇದು 7ನೇ ಅಕ್ಷರ. ಮೊದಲು ಪಿ ಅನ್ನೋದು 1ನೇ ಅಕ್ಷರ ಆಗಿತ್ತು, ಇವಾಗ ಬಿ ಅನ್ನೋದು 1ನೇ ಅಕ್ಷರ ಆಗಿದೆ. ಮೊದಲು ಎಂ ಅನ್ನೋದು 2ನೇ ಅಕ್ಷರ ಆಗಿತ್ತು, ಇವಾಗ ಸಿ ಅನ್ನೋದು 2ನೇ ಅಕ್ಷರ ಆಗಿದೆ. ಮೊದಲು ಸಿ ಅನ್ನೋದು 3ನೇ ಅಕ್ಷರ ಆಗಿತ್ತು, ಇವಾಗ ಎಲ್ ಅನ್ನೋದು 3ನೇ ಅಕ್ಷರ ಆಗಿದೆ. ಮೊದಲು ಎಲ್ ಅನ್ನೋದು 4ನೇ ಅಕ್ಷರ ಆಗಿತ್ತು, ಬಟ್ ಇವಾಗ ಎಂ ಅನ್ನೋದು 4ನೇ ಅಕ್ಷರ ಆಗಿದೆ. ಮೊದಲು ಎನ್ ಅನ್ನೋದು 5ನೇ ಅಕ್ಷರ ಆಗಿತ್ತು, ಬಟ್ ಇವಾಗಲೂ ಎನ್ ಅನ್ನೋದು 5ನೇ ಅಕ್ಷರ ಆಗಿದೆ. ಒಂದು ಸಿಕ್ತು ನಮಗೆ, ಅದೇ ಸ್ಥಾನವನ್ನು ಕಾಪಾಡಿಕೊಂಡಂತ ಒಂದು ಅಕ್ಷರ ಸಿಕ್ತು. ಮೊದಲು ಓ ಅನ್ನೋದು 6ನೇ ಸ್ಥಾನ ಆಗಿತ್ತು, ಇವಾಗಲೂ ಕೂಡ ಓ ಅನ್ನೋದು 6ನೇ ಸ್ಥಾನದಲ್ಲಿದೆ. 2 ಸಿಕ್ಕವು. ಮೊದಲು ಬಿ ಅನ್ನೋದು 7ನೇ ಸ್ಥಾನದಲ್ಲಿತ್ತು, ಬಟ್ ಇವಾಗ ಪಿ ಅನ್ನೋದು 7ನೇ ಸ್ಥಾನದಲ್ಲಿದೆ. ಸೊ ಒಟ್ಟು ನಮಗೆ ಅದೇ ಸ್ಥಾನವನ್ನು ಕಾಯ್ದುಕೊಂಡ ಅಕ್ಷರಗಳು 2, ಎನ್ ಮತ್ತು ಓ. ಸೊ ಆಪ್ಷನ್ ಎ 2 ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ರೈಲು 120 ಮೀಟರ್ ಉದ್ದವಾಗಿದೆ. ಇದು ಗಂಟೆಗೆ 54 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ರೈಲು ಮಾರ್ಗದ ಬಳಿ ನಿಂತಿರುವ ಮನುಷ್ಯನನ್ನು ಹಾದು ಹೋಗಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಓಕೆ, ಇಲ್ಲಿ ರೈಲ್ವೆ ಟ್ರ್ಯಾಕ್ ಮಗ್ಲ ಒಬ್ಬ ನಿಂತಿದ್ದಾನೆ. ಇವನ್ನ ಈ ಟ್ರೈನ್ ದಾಟ್ಕೊಂಡು ಹೋಗ್ಬೇಕಂತಂದ್ರೆ ಈ ಟ್ರೈನ್ ತನ್ನನ್ನು ದಾಟ್ಕೊಂಡು ಹೋಗ್ಬೇಕು. ಅಂದ್ರೆ ಈ ಟ್ರೈನ್ ಈ ಮನುಷ್ಯನನ್ನು ದಾಟಿದೆ ಅಂತ ಹೇಳೋದು ಯಾವಾಗ? ಕೊನೆಯ ಬೋಗಿಯೂ ಕೂಡ ಈ ಮನುಷ್ಯನನ್ನ ದಾಟದಾಗ, ಕೊನೆಯ ಬೋಗಿ ಮನುಷ್ಯನ ದಾಟದಾಗ ಇಂಜಿನ್ ಅನ್ನೋದು ಇಲ್ಲಿ ಬಂದಿರುತ್ತೆ. ಸೊ ಇದು ಡಿಸ್ಟೆನ್ಸ್ ತನ್ನನ್ನು ತಾನು ದಾಟ್ಕೊಂತ 150 ಮೀಟರ್ ಟ್ರೈನ್ ಉದ್ದ ಇದೆ ಅಂತಂದ್ರೆ 150 ಮೀಟರ್ನ 54 ಕಿಲೋಮೀಟರ್ ವೇಗದಲ್ಲಿ ಅದು ದಾಟೋದಕ್ಕೆ ಎಷ್ಟು ಸೆಕೆಂಡ್ ತಗೊಳುತ್ತೆ ಅಂತ ನಮ್ಗೆ ಇಂಡೈರೆಕ್ಟ್ ಕ್ವಶನ್ ಇದು. ಇಲ್ಲಿ ಮೀಟರ್ನಲ್ಲಿ ಇರೋದ್ರಿಂದ ನಾವು ಈ ಸ್ಪೀಡ್ನನ್ನು ಕೂಡ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ 54 ಕಿಲೋಮೀಟರ್ ಪ್ರತಿ ಗಂಟೆ ಇರೋದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂತಂದ್ರ 5/18 ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾಕೆ ಅನ್ನೋದನ್ನ ನಾನು ಟೈಮ್, ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಹೇಳುವಾಗ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಯಾಕೆ ಮೀಟರ್ ಪರ್ ಸೆಕೆಂಡ್ ನಲ್ಲಿ ಇರೋದನ್ನ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ 18/5 ಇಂದ ಮಲ್ಟಿಪ್ಲೈ ಮಾಡಬೇಕು. ಯಾಕೆ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಇದ್ದಿದ್ದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ 5/18 ಇಂದ ಮಲ್ಟಿಪ್ಲೈ ಮಾಡ್ಬೇಕು ಅನ್ನೋದನ್ನ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಇವಾಗ ಇದೇನಾಯ್ತು? 18 ಒಂದ್ಲೆ 18, 18 ಮೂರ್ಲೆ 54, 5 ಮೂರ್ಲೆ 15. ಸೊ ಆ ಟ್ರೈನಿನ ಸ್ಪೀಡ್ 15 ಮೀಟರ್ ಪರ್ ಸೆಕೆಂಡ್ ಆಯ್ತು. ಸ್ಪೀಡು 15 ಮೀಟರ್ ಪರ್ ಸೆಕೆಂಡ್ ಇದೆ, ಡಿಸ್ಟೆನ್ಸ್ 150 ಮೀಟರ್ ಇದೆ. ಸೊ ಈ 150 ಮೀಟರ್ ದಾಟೋದಕ್ಕೆ ಅದು ತೆಗೆದುಕೊಳ್ಳೋ ಸಮಯ 15 ಒಂದ್ಲೆ 15, 15 ಹತ್ಲೆ 150, 10 ಸೆಕೆಂಡ್ಗಳನ್ನ ತೆಗೆದುಕೊಳ್ಳುತ್ತೆ. ಸೊ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿಯು ಬೆಳಿಗ್ಗೆ 8 ಗಂಟೆಗೆ ತನ್ನ ಮನೆಯ ಕಡೆಗೆ ಹೋಗುತ್ತಾನೆ ಮತ್ತು ಅವನ ಬಲಕ್ಕೆ ತನ್ನ ನೆರಳನ್ನು ಗಮನಿಸುತ್ತಾನೆ. ಅವನು ಯಾವ ದಿಕ್ಕಿನಲ್ಲಿ ನಡೆಯುತ್ತಿದ್ದಾನೆ ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಡೈರೆಕ್ಷನ್ ಮೇಲಿನ ಕ್ವಶನ್ ಆಗಿರೋದ್ರಿಂದ ಡೈರೆಕ್ಷನ್ ನಮ್ಗೆ ಗೊತ್ತಿರಬೇಕಾಗುತ್ತೆ. ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಒಬ್ಬ ವ್ಯಕ್ತಿ ಬೆಳಿಗ್ಗೆ 8 ಗಂಟೆಗೆ ತನ್ನ ಮನೆಯ ಕಡೆಗೆ ಹೋಗುತ್ತಾನಂತ ಮತ್ತು ಅವನ ಬಲಕ್ಕೆ ತನ್ನ ನೆರಳನ್ನ ಗಮನಿಸ್ತಾನೆ. ಒಂದ್ ವೇಳೆ ಆ ವ್ಯಕ್ತಿ ಈ ಕಡೆ ಹೊಂಟಿದ್ನಂತಂದ್ರ ಅವನ ನೆರಳು ಯಾವ ಕಡೆ ಬೆಳಿಗ್ಗೆ ಸಾಧ್ಯ? ಬೆಳಿಗ್ಗೆ 8ಕ್ಕೆ ಸೂರ್ಯ ಯಾವಾಗಲೂ ಪೂರ್ವ ದಿಕ್ಕಿನ ಕಡೆ ಇರ್ತಾನೆ. ನೆನಪಿರ್ಲಿ ಇದು. ಅದಕ್ಕೋಸ್ಕರನೇ ಬೆಳಿಗ್ಗೆ 8 ಗಂಟೆ ಅಂತ ಕೊಟ್ಟಿದ್ದಾರೆ ಅವರು. ಬೆಳಿಗ್ಗೆ 8ಕ್ಕೆ ಸೂರ್ಯ ಪೂರ್ವ ದಿಕ್ಕಿನಲ್ಲಿ ಇರೋದ್ರಿಂದ ಅವನೇನಾದ್ರೂ ಈ ದಿಕ್ಕಿಗೆ ಹೊಂಟಿದ್ನಂತಂದ್ರ ಅವನ ನೆರಳು ಅವನ ಹಿಂದೆ ಬೀಳುತ್ತೆ. ಒಂದ್ ವೇಳೆ ಅವನೇನಾದ್ರೂ ಈ ದಿಕ್ಕಿನಲ್ಲಿ ಹೊಂಟಿದ್ನಂತಂದ್ರ ಅವನ ನೆರಳು ಅವನ ಎಡಕ್ಕೆ ಬೀಳುತ್ತೆ. ಬಿಕಾಸ್ ಸೂರ್ಯ ಆ ಕಡೆ ಅದಾನ, ಅವನ ಎಡಕ್ಕೆ ಬೀಳುತ್ತೆ. ಒಂದ್ ವೇಳೆ ಅವನೇನಾದ್ರೂ ಈ ದಿಕ್ಕಿನ ಕಡೆ ಹೊಂಟಿದ್ನಂತಂದ್ರ ಅವನ ನೆರಳು ಅವನು ಮುಂದೆ ಬೀಳುತ್ತೆ. ಬಿಕಾಸ್ ಸೂರ್ಯ ಅವನ ಹಿಂದೆ ಅದಾನ. ಒಂದ್ ವೇಳೆ ಅವನು ಈ ದಿಕ್ಕಿನ ಕಡೆ ಹೊಂಟಿದ್ನಂತಂದ್ರ ಅವನ ನೆರಳು ಅವನ ಬಲಕ್ಕೆ ಬೀಳುತ್ತೆ. ಬಿಕಾಸ್ ಆ ಕಡೆಯಿಂದ ಅವನ ಬಲ ನಮ್ಮ ಎಡ ಆಗಿರುತ್ತೆ.
ಅವ್ನು ಬಲಕ್ ಬೀಳುತ್ತೆ. ಅವ್ರು ಕೇಳಿರೋದು ಅದೇ, ಅವ್ನು ಬಲಕ್ ಬೀಳ್ತಾ ಇದೆ ಅಂತ. ಸೊ ಈ ಕಡೆ ಬರ್ತಿದ್ದಾನ, ಅವನ ನೆರಳು ಅವನು ಬಲಕ್ ಬೀಳ್ತಾ ಇದೆ. ಯಾವ ದಿಕ್ಕಿನಲ್ಲಿ ನಡೀತಾ ಇದ್ದಾನೆ ಈಗ? ಈ ದಿಕ್ಕು ಯಾವುದು? ದಕ್ಷಿಣ. ಸೊ ನಮ್ಮ ಆನ್ಸರ್ ಏನು? ಆಪ್ಷನ್ ಬಿ, ದಕ್ಷಿಣ ಇಸ್ ದಿ ರೈಟ್ ಆನ್ಸರ್. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.